ರಾಜ್ಯಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಸುವುದಕ್ಕೆ ನಾಳೆಯೇ ಕೊನೆಯ ದಿನಾಂಕ. ಇನ್ನು ಅಭ್ಯರ್ಥಿಯನ್ನ ಬಿಜೆಪಿ ಅಂತಿಮಗೊಳಿಸಿಲ್ಲ. ಜೊತೆಗೆ ಜೆಡಿಎಸ್ ಕೂಡ ದೇವೇಗೌಡರನ್ನ ರಾಜ್ಯಸಭೆಗೆ ಕಳುಹಿಸುವ ಬಗ್ಗೆ ನಿರ್ಧಾರವನ್ನ ಬಿಜೆಪಿ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಇಂದು ಮಧ್ಯಾಹ್ನ ಬಳಿಕ ಬಿಜೆಪಿಯಿಂದ ಅಭ್ಯರ್ಥಿ ಘೋಷಣೆ ಆಗುವಂತಹ ಸಾಧ್ಯತೆ ದಟ್ಟವಾಗಿ ಕಂಡುಬರ್ತಾ ಇದೆ. ಎಚ್ಡಿಡಿ ಮತ್ತೆ ರಾಜ್ಯಸಭೆಗೆ ಹೋಗುವುದಕ್ಕೆ ಒಪ್ಪದಿದ್ರೆ ಮೈತ್ರಿ ಅಭ್ಯರ್ಥಿ ಕಣಕ್ಕೆ ಇಳಿಸೋದಕ್ಕೆ ಜೆಡಿಎಸ್ ಮತ್ತು ಬಿಜೆಪಿಗೆ ಪ್ಲಾನ್ ಅನ್ನು ಮಾಡ್ತಿದ್ದಾರೆ. ಒಪ್ಪಿಗೆ ಆಗುವಂತಹ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ದೇವೇಗೌಡರು ಮತ್ತೆ ರಾಜ್ಯಸಭೆಗೆ ಹೋಗ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಅವರ ಆರೋಗ್ಯದ ಸಮಸ್ಯೆಯ ಹಿನ್ನೆಲೆಯಲ್ಲಿ ಒಂದು ರೀತಿಯ ಗೊಂದಲ ಏರ್ಪಟ್ಟಿದೆ. ಇದರ ಮಧ್ಯದಲ್ಲಿ ಈಗ ಕೊನೆಯ ದಿನಾಂಕ ಕೂಡ ಇರುವಂಥದ್ದು. ನಾಮಪತ್ರ ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ 8ನೇ ತಾರೀಕು. ನಾಮಪತ್ರ ಪರಿಶೀಲನೆ 9ನೇ ತಾರೀಕು ಆಗುತ್ತೆ. ನಾಮಪತ್ರ ಹಿಂತೆಗೆದುಕೊಳ್ಳೋದಕ್ಕೆ 11ನೇ ತಾರೀಕು ಕೊನೆಯ ದಿನಾಂಕ ಇದೆ. ಇನ್ನು ಮತದಾನ 18ನೇ ತಾರೀಕು ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಇವಾಗ ಟೆನಿಕಾಸ್ಟ್ ಅವರು ಘೋಷಣೆ ಮಾಡಲೇಬೇಕು ಅಥವಾ ಮೈತ್ರಿ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸ್ತಾರ. ಈಗ ಇರುವಂತಹ ಸಂಖ್ಯಾಬಲದ ಆಧಾರದ ಮೇಲೆ ಅವರು ಒಬ್ಬರನ್ನ ಮಾತ್ರ ಕಳಿಸೋದಕ್ಕೆ ಸಾಧ್ಯ. ಹಾಗಾದ್ರೆ ದೇವೇಗೌಡರನ್ನ ಅಥವಾ ಮೈತ್ರಿ ಆಧಾರದ ಮೇಲೆ ಬೇರೆ ಯಾರನ್ನಾದ್ರೂ ಸೆಲೆಕ್ಟ್ ಮಾಡ್ತಾರ? ಇವತ್ತು ಮಧ್ಯಾಹ್ನದ ಅಷ್ಟರಲ್ಲಿ ಅವರು ಘೋಷಣೆ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಕೂಡ ಇದೆ. ನೀವು ಗಮನಿಸಿದೀವಿ, ಈಗ ಆಲ್ರೆಡಿ ಕಾಂಗ್ರೆಸ್ನಿಂದ 3 ಅಭ್ಯರ್ಥಿಗಳು ಈಸಿಯಾಗಿ ರಾಜ್ಯಸಭೆಗೆ ಹೋಗಬಹುದು. ಈಗ ನಾಮಪತ್ರ ಸಲ್ಲಿಕೆ ಕೂಡ ಆಗಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ನೋಡೋದಾದ್ರೆ ಪಕ್ಷದ ವತಿಯಿಂದ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಇರಬಹುದು, ಪವನ್ ಖೇರಾ ಮತ್ತು ಮನ್ಸೂರ್ ಅಲಿಖಾನ್ ಅವರು ಕಣದಲ್ಲಿ ಇದ್ದಾರೆ. ಈಗ ಬಿಜೆಪಿಯಿಂದ ಒಬ್ಬರನ್ನ ಕಳಿಸ್ಕೊಡ್ಬೇಕು. ಹಾಗಾಗಿ ಎಚ್ಡಿಡಿ ಅವರ ಹೆಸರು ಕೇಳಿ ಬಂದಿತ್ತು. ಆದ್ರೆ ಇನ್ನು ಫೈನಲ್ ಆಗಿಲ್ಲದೆ ಇರೋದನ್ನ ಗಮನಿಸ್ತಾ ಹೋಗೋದಾದ್ರೆ ಮೈತ್ರಿ ಮುಖಾಂತರವಾಗಿ ಅಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸುವಂತಹ ಸಾಧ್ಯತೆ ಇದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇದೆಲ್ಲ ಕ್ಲಾರಿಟಿ ಮಧ್ಯಾಹ್ನದ ಅಷ್ಟರಲ್ಲಿ ಗೊತ್ತಾಗಬೇಕಷ್ಟೇ.